ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ದೇಶದೆಲ್ಲೆಡೆ ಮಂತ್ರಾಕ್ಷತೆ ಹಂಚುವಂತಹ ಅಭಿಯಾನ ನಡೀತಾ ಇದೆ. ಹೀಗಿರುವಾಗಲೇ ವಿದೇಶಿ ಪ್ರವಾಸಿಗನಿಗೂ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ಹಂಚಿದ್ದಾರೆ ಮಲೆನಾಡಿಗರು. ಇಂಗ್ಲೆಂಡ್ ಪ್ರಜೆ ಹೆರಾಲ್ಡ್ಗೂ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ಹಂಚಿದ್ದಾರೆ ಕಾಫಿ ನಾಡಿನ ಜನ. ಇನ್ನು ಈ ಮಂತ್ರಾಕ್ಷತೆಯನ್ನ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಇಂಗ್ಲೆಂಡ್ ಪ್ರಜೆ ಹೆರಾಲ್ಡ್ ಹೇಳಿದ್ದಾರೆ. ಇನ್ನು ಹೆರಾಲ್ಡ್ ಹಿಂದೂ ಧರ್ಮದ ಬಗ್ಗೆ ಭಾರಿ ಅಭಿಮಾನವನ್ನ ಹೊಂದಿದ್ದಾರೆ. ಕೈಯಲ್ಲಿ ಓಂ ಅನ್ನೋ ಹಚ್ಚೆಯನ್ನ ಕೂಡ ಹಾಕಿಸ್ಕೊಂಡಿದ್ದಾರೆ. ಈಗಾಗಲೇ ಸೈಕಲ್ನಲ್ಲಿ 25 ದೇಶಗಳನ್ನ ಸುತ್ತಿದ್ದಾರೆ ಹೆರಾಲ್ಡ್. ಭಾರತಕ್ಕೆ 9 ಬಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮೆಣಸಿನಹಾಡ್ಯದಲ್ಲಿ ಕ್ಯಾಂಪ್ ಅನ್ನು ಹಾಕೊಂಡಿದ್ದಾರೆ ಹೆರಾಲ್ಡ್. ಹೆರಾಲ್ಡ್ಗೆ ಭರ್ಜರಿಯಾದಂಥ ಆತಿಥ್ಯವನ್ನ ಕೊಟ್ಟಿದ್ದಾರೆ ಮಲೆನಾಡಿಗರು. ಹಿಂದೂ ಧರ್ಮ ಹಾಗೆ ಭಗವದ್ಗೀತೆ, ಅಯೋಧ್ಯೆ, ಶ್ರೀರಾಮನ ಬಗ್ಗೆ ಹೆರಾಲ್ಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮದ ವಾಸೇಗೌಡ ಸಂಪತ್ ಅನ್ನೋರು ಇಂಗ್ಲಿಷ್ನಲ್ಲೇ ಹೆರಾಲ್ಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವರು ಸಾಕಷ್ಟು ಅಭಿಮಾನವನ್ನ ಹೊಂದಿದ್ದಾರೆ. ಸದ್ಯ ಮಂತ್ರಾಕ್ಷತೆಯನ್ನ ಪಡ್ಕೊಂಡಿರುವಂತಹ ಹೆರಾಲ್ಡ್ ಅದನ್ನ ತನ್ನ ತಾಯ್ನಾಡಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. It is uttered by Supreme God Narayana, which contains everything, every language, wow. Every word of human being contact, communicates. It is the condensed pillar, pill of all that? The language. Would you say pillar? Pill. Condensed pill. Ah, okay. Tablet. Wow, like yeah. Yeah. Wow, everything. Everything. Wow, that's so it cool. It is how RNA is coded, right? You know RNA, DNA, RNA. No. Okay. So every anatomy of a human body is coded in a single RNA. It's like a cell of a human body. Wow. Yeah. Yeah. Every information. How many bugs you take before. Yeah. Every information will be there in the RNA. So that kind of coding is the letter O. Wow. So it's like everything. Wow, that's beautiful.